ಬಹಳ ದುರಂತ ಚುನಾವಣೆ ಹತ್ತ ಬಂತು. ಬಟ್ ಯಾರಲ್ಲೂ ಉತ್ತರ ಇಲ್ಲ ಮೀನ್ಸ್ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಹಾಲಿ ಸಂಸದರು ಡಿ ವಿ ಸದಾನಂದ ಗೌಡರು ಸ್ವಯಂ ನಿವೃತ್ತಿನ ಪಡೆದಾಯಿತು. ನಿಲ್ಲಲ್ಲ, ಅವ್ರಿಗೆ ಟಿಕೆಟ್ ಕೊಡಲ್ಲ ಅನ್ನೋ ಚರ್ಚೆ ಎಲ್ಲ ಆಯಿತು. ಸೊ ಈಗ ಅವರು ರೂಲ್ಡ್ ಔಟ್. ಇಲ್ಲಿ ಬಿ ಜೆ ಪಿಯಿಂದ ಸಿ ಟಿ ರವಿ ಬರ್ತಾರ, ಶೋಭಾ ಕರಂದ್ಲಾಜೆ ಬರ್ತಾರ, ಸುಮಲತಾ ಬರ್ತಾರ, ಮಾಜಿ ಜಿಲ್ಲಾಧ್ಯಕ್ಷ ನಾರಾಯಣ್ ಗೌಡ್ರಿಗೆ ಟಿಕೆಟ್ ಆಗುತ್ತಾ ಅನ್ನೋ ಚರ್ಚೆ ಬಿ ಜೆ ಪಿ ಪಡ್ಸಾಲೆಯಲ್ಲಿ. ಇನ್ನು ಕಾಂಗ್ರೆಸ್ ಬಂದಾಗ ಸಚಿವ ಕೃಷ್ಣ ಬೈರೇಗೌಡ್ರ ಇಲ್ಲ ಬೈರತಿ ಸುರೇಶ ಅಥವಾ ಆರ್ ಆರ್ ನಗರ ಸೋತಂತ ಕುಸುಮ ಅವರು ಇಲ್ಲಿಗೆ ಬರ್ತಾರ. ಇವೆಲ್ಲ ಚರ್ಚೆ ಕೂಡ ಆಗ್ತಾ ಇದೆ. ಎಲ್ಲವೂ ಕೂಡ ಚರ್ಚೆ ಅಂತ ಇನ್ನೂ ಕೂಡ ಯಾವುದು ಫಿಕ್ಸ್ ಆಗಿಲ್ಲ. ಸಿ ಟಿ ರವಿಗೆ ಟಿಕೆಟ್ ಕೊಡಬೇಕು ಅಂತ ಚಿಕ್ಕಮಗಳೂರಲ್ಲಿ ವಿಜಯೇಂದ್ರ ಅವ್ರಿಗೆ ಸಿ ಟಿ ರವಿ ಬೆಂಬಲಿಗರು ಕೇಳ್ತಾ ಇದ್ರು. ಬಟ್ ಚಿಕ್ಕಮಗಳೂರಲ್ಲಿ ಬಂದಾಗ ಒ ಬಿ ಸಿ ಫ್ಯಾಕ್ಟರ್ ದೊಡ್ಡ ಮಟ್ಟಕ್ಕಿದೆ. ಹಾಗಾಗಿ ಪ್ರಮೋದ್ ಮಧ್ವರಾಜ್ಗೆ ಟಿಕೆಟ್ ಅನ್ನೋ ಚರ್ಚೆ ಜಾಸ್ತಿ ಇದೆ. ಬಿಜೆಪಿ ಉತ್ತರ ಭಾರತದ ಜಿಲ್ಲೆಗಳಲ್ಲಿ ರಾಜ್ಯಗಳಲ್ಲಿ ಒ ಬಿ ಸಿ ಬಿ ಸಿಗಳಿಗೆ ಮಣೆ ಆಗ್ತಾ ಇದೆ. ಹಾಗೆ ನೋಡಿದ್ರೆ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರ ಬಿ ಸಿ ಅವಕಾಶ ಆಗಬಹುದು. ಆ ಹಿನ್ನೆಲೆ ಸಿ ಟಿ ರವಿ ಇಲ್ಲಿಗೆ ಬರ್ಬೋದು ಉತ್ತರಕ್ಕೆ ಅನ್ನೋ ಚರ್ಚೆ ಇದೆ. ಶೋಭಾ ಕರಂದ್ಲಾಜೆ ಅವರು ದೀರ್ಘಕಾಲ ರಾಜಕೀಯ ಮಾಡಿದ್ರೆ ಅವ್ರಿಗೆ ರೆಸ್ಟ್ ಕೊಡಬೇಕು ಅನ್ನೋ ಕೂಡ ಚರ್ಚೆ ಇದೆ. ಆ ರೆಸ್ಟು ಸಿ ಟಿ ರವಿ ಅವ್ರು ಕೊಡ್ತಾರಾ, ಶೋಭಾ ಅವ್ರು ಕೊಡ್ತಾರಾ ಅಂತ ನೋಡಬೇಕು. ಅದನ್ನು ಮೀರಿ ಭಾಳ ದೀರ್ಘಕಾಲ ಜಿಲ್ಲಾಧ್ಯಕ್ಷ ಆಗಿದ್ದಂಥ ನಾರಾಯಣ್ ಗೌಡ ಕೂಡ ಟಿಕೆಟ್ ಆಸ್ಪಿರೆಂಟ್. ಮತ್ತು ಸುಮಲತಾ ಅವರು ಒಪ್ಕೊಂಡ್ರೆ ನಾರ್ತಕ್ಕೆ ಬರ್ತಾರೆ ಅಂತಿದೆ. ಬಟ್ ಬಹುತೇಕ ಒಪ್ಪಿದ್ರೆ ಮಂಡ್ಯ ಅಲ್ಲ, ಸರಿ ಹೋದ್ರೆ ಇಲ್ಲ ಅಂದರೆ ಬೆಂಗಳೂರು ಸೆಂಟ್ರಲ್ ಅಥವಾ ರಾಜ್ಯಸಭೆ ಅಂತಿದೆ. ಹಾಗಾಗಿ ಸುಮಲತಾ ಅವರು ಕೂಡ ರೂಲ್ಡ್ ಔಟ್. ಇನ್ನು ಕಾಂಗ್ರೆಸ್ ಬಂದಾಗ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಭಾಳ ಚರ್ಚೆ ಆಗ್ತಾ ಇದೆ. ಇಬ್ಬರು ಸಚಿವರು ಬರ್ತಾರೆ ಈ ಭಾಗದಲ್ಲಿ. ಒಬ್ಬರು ಕೃಷ್ಣ ಬೈರೇಗೌಡ ಬ್ಯಾಟರಾಯನಪುರ ಶಾಸಕರು, ಮತ್ತೊಬ್ಬರು ಬೈರತಿ ಸುರೇಶ್ ಭಾಳ ಶಾಸಕರು ಮತ್ತು ಸಚಿವರು ಕೂಡ ಅವರು. ಅಂತಿಮವಾಗಿ ಕೃಷ್ಣ ಬೈರೇಗೌಡರ ಕ್ಯಾಂಡಿಡೇಟ್ ಆಗ್ಬೋದು ಅನ್ನೋ ಚರ್ಚೆ. ಈ ಗ್ಯಾಪಲ್ಲಿ ಕುಸುಮ ಡಿ ಕೆ ರವಿ, ಕುಸುಮ ಹನುಮಂತರಾಯಪ್ಪ ಅವರ ಏರ್ಚಿದೆ. ಅಂದರೆ ಒಬ್ಬರೇ ಕುಸುಮ ಹನುಮಂತರಾಯಪ್ಪ, ಕುಸುಮ ಡಿ ಕೆ ರವಿ ಒಬ್ಬರೇ. ಕುಸುಮ ಅವರ ಹೆಸರು ಚರ್ಚೆ ಆಗ್ತಾ ಇದೆ. ಕುಸುಮ ಅವ್ರು ಇಲ್ಲಿಗೆ ಬರ್ಬೋದು ಅಂತ. ಯಶವಂತಪುರದ ಬಿ ಜೆ ಪಿ ಶಾಸಕ ಎಸ್ ಟಿ ಸೋಮಶೇಖರ್ ಸಪೋರ್ಟ್ ಮಾಡ್ಬೋದು. ಬಿ ಜೆ ಪಿ ಮಾಜಿ ಎಮ್ ಎಲ್ ಎ ಪೂರ್ಣಿಮಾ ಶ್ರೀನಿವಾಸ್ ಕಾಂಗ್ರೆಸ್ ಬಂದಿದ್ದಾರೆ, ಬಿ ಜೆ ಪಿ ಬಿಟ್ಟು ಅವ್ರು ಸಪೋರ್ಟ್ ಮಾಡ್ಬೋದು ಅನ್ನೋ ಚರ್ಚೆ ಎಲ್ಲ ಇದೆ. ಶೃಂಗೇರಿಯಿಂದ ಬಂದು ನಿಂತಂಥ ಡಿ ಬಿ ಚಂದ್ರೇಗೌಡರು 9ರಲ್ಲಿ ಗೆದ್ದಿದ್ರು. ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡರು 14ರಲ್ಲಿ ಗೆದ್ದರು, 19ರಲ್ಲಿ ಗೆದ್ದರು. ಅದು ಅವರ ವರ್ಚಸ್ಸಿಂದಲ್ಲ, ಪಕ್ಷದ ವರ್ಚಸ್ಸಿಂದ. ಡಿ ವಿ ಸದಾನಂದ ಗೌಡರ ಜಾಗದಲ್ಲಿ ಸಿದ್ದೇಗೌಡರು ನಿಂತಿದ್ರು, ಗೆಲ್ಲರು. ಬಿಕಾಸ್ ಆಫ್ ಬಿ ಜೆ ಪಿಯ ಲೆಕ್ಕಾಚಾರ ಬೆಂಗಳೂರು ದಕ್ಷಿಣ ಮತ್ತು ಉತ್ತರದಲ್ಲಿ ಬಿ ಜೆ ಪಿ ಶಕ್ತಿ, ಆ ಪಾರ್ಟಿ ಒಂದು ಶಕ್ತಿ, ಅವ್ರಿಗೆ ಮುನ್ನಡೆ ಸಹಜವಾಗಿದೆ. ಸೊ ಹಾಗಾಗಿ ಸದಾನಂದ ಗೌಡರಿಂದ ಬಿ ಜೆ ಪಿ ಗೆಲ್ತು ಅನ್ನೋದು ಭ್ರಮೆ, ಸುಳ್ಳು. ಡಿ ಬಿ ಚಂದ್ರೇಗೌಡರಿಂದ ಬಿ ಜೆ ಪಿ ಗೆದ್ದಿತ್ತು ಅನ್ನೋದು ಕೂಡ ಸುಳ್ಳು. ಹಾಗಾಗಿ ಇಲ್ಲಿ ಕ್ಯಾಂಡಿಡೇಟ್ ನಗಣ್ಯ, ಪಾರ್ಟಿ ಮತ್ತು ಮೋದಿ ಅನ್ನೋದು ಇಲ್ಲಿ ಅಡಿಷನಲ್ ವ್ಯಾಲ್ಯೂ ಇದೆ. ಸೊ ಹಾಗಾಗಿ ಬಿ ಜೆ ಪಿ ಕೂಡ ಗೊಂದಲ ಇದೆ, ಕಾಂಗ್ರೆಸ್ ಕೂಡ ಗೊಂದಲ ಇದೆ. ಇನ್ನೂ ಕೂಡ ಯಾರಿಗೂ ಉತ್ತರ ಸಿಕ್ಕಿಲ್ಲ. ಬೆಂಗಳೂರು ಉತ್ತರದ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಶೀಘ್ರವೇ ಉತ್ತರ ಸಿಗುತ್ತೆ ಅಂತ ಭಾವಿಸೋಣ. ನಿಮ್ಮ ಪ್ರಕಾರ ಬೆಂಗಳೂರು ಉತ್ತರದಲ್ಲಿ ಬಿ ಜೆ ಪಿಯಿಂದ ಯಾರ ಅಭ್ಯರ್ಥಿ ಆದರೆ ಸೂಕ್ತ, ಕಾಂಗ್ರೆಸ್ಸಿಂದ ಯಾರ ಅಭ್ಯರ್ಥಿ ಆದರೆ ಸೂಕ್ತ, ಈ ಕ್ಷೇತ್ರ ಯಾರ ತೆಕ್ಕೆಗೆ ಹೋಗ್ಬೋದು, ಯಾರು ಗೆಲ್ಬೋದು? ತಮ್ಮ ಒಪಿನಿಯನ್ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ಯಾರಾಗಬೇಕು, ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿ ಅವರ? ನಿಮ್ಮ ಒಪಿನಿಯನ್ ತಿಳಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೀನಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.